ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಬಿಡುಗಡೆಯ ಹಾಡು ಅಂತಕ್ಕಂಥ ಪದ್ಯವನ್ನ ತಿಳಿದುಕೊಳ್ಳೋಣ. ಏನಿದು ಬಿಡುಗಡೆ, ಬಂಧನ ಇವೆರಡು ವಿರುದ್ಧಾರ್ಥಕ ಪದಗಳು. ಈ ಕಟ್ಟಿ ಹಾಕೋದು ಬರೀ ದೈಹಿಕವಾಗಿ ಮಾತ್ರ ಒಂದು ಕೋಣೆಯಲ್ಲಿ ಕೂಡಕ್ಕೆ ಬಿಡುಗಡೆ ಬಯಸೋದು ಬೇರೆ, ಮನಸ್ಸಿನ ಸ್ಥಿತಿನೂ ಬಂಧನಕ್ಕೊಳಗಾಗಿರ್ತೈತಿ. ಅದಕ್ಕೂ ಸಹ ಸ್ವತಂತ್ರ ಬೇಕು ಅಂತ ಅನಿಸ್ತೈತಿ. ನೋಡ್ರಿ, ಉದಾಹರಣೆಗೆ ನಿಮ್ಮನ್ನ ತರಗತಿಯಲ್ಲಿ ಕುಂದ್ರಿಸಿ ಏನ್ ಪಾಠ ಮಾಡ್ತೀವಲ್ಲ ನಾವು, ನಿಮಗೆ ಆಟ ಆಡ್ಬೇಕು, ಆಟದ ಅವಧಿ ಮುಗಿದ್ ಬಿಡ್ತೈತಿ, ನಂತರ ಒಂದ್ ಅವಧಿ ಪ್ರಾರಂಭ ಆಗತಿ. ಅವಾಗ ನಿಮಗೆ ಹೆಂಗ ಅನಿಸ್ತದೆ ಹೇಳ್ರಿ? ಬಿಡುಗಡೆ ಬೇಕು ಅಂತ ಅನಿಸುತ್ತೆ. ಯಾಕಂದ್ರೆ ಅರ್ಧ ಆಟ ಮಾಡಿ ಬಂದ್ಬಿಟ್ಟಿರಿ, ತರಗತಿಯಲ್ಲಿ ಕುತ್ಕೊಳೋದಕ್ 4 ಗೋಡೆ ಮಧ್ಯೆ ನಿಮಗೆ ಕುತ್ಕೊಳೋದಕ್ ಮನಸ್ಸೇ ಆಗೋದಿಲ್ಲ. ಆಟ ಸಂಪೂರ್ಣ ಮಾಡ್ಬೇಕು ಅಂತಕ್ಕಂಥ ಮನೋಭಾವನೆ ಇರ್ತೈತಿ. ಅದು ಬಿಡುಗಡೆಯನ್ನ ಬಯಸ್ತೈತಿ. ಅಲ್ಲಿ ಎರಡಕ್ಕೂ ಬಿಡುಗಡೆ ಬೇಕು. ನಿಮ್ಮ ದೇಹಕ್ಕೂ ಈ ತರಗತಿಯಿಂದ ಹೊರಗಡೆ ಹೋಗ್ಬೇಕು ಅಂತಕ್ಕಂಥ ಬಿಡುಗಡೆ ಬೇಕು, ಮನಸ್ಸಿಗೂ ಸಹ ಬಿಡುಗಡೆ ಬೇಕು. ಇದು ಬರೀ ಮನುಷ್ಯನಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಎಲ್ಲವುಗಳಲ್ಲೂ ಈ ಒಂದು ಬಿಡುಗಡೆ ಅಂತಕ್ಕಂಥದ್ದನ್ನ ಬಯಸ್ತವ್, ಈ ಸ್ವಾತಂತ್ರ್ಯ ಅನ್ನೋದನ್ನ ಬಯಸ್ತವ್. ಒಮ್ಮೆ ಒಂದು ದೊಡ್ಡದಾಗಿರ್ತಕ್ಕಂಥ ಕಾಡು, ಆ ಕಾಡಿನಲ್ಲಿ ಒಂದು ಹುಲಿ ಏನ್ ಮಾಡ್ಬಿಟ್ಟಿತ್ತಂತೆ, ಈ ಬೇಟೆಗಾರ ಒಂದು ಪಂಜರವನ್ನ ಹಾಕಿದ್ದ. ಆ ಪಂಜರದ ಒಳಗಡೆ ಹೋಗ್ಸಿ ಕರ್ಕೊಂಡ್ಬಿಟ್ಟಿತ್ತಂತ. ಆ ಪಂಜರದ ಒಳಗಡೆ ಆ ಹುಲಿ ಬೇಕಾಗಿರ್ತಕ್ಕಂಥ ಆಹಾರವನ್ನ ಇಟ್ಟಿದ್ದ. ಆಹಾರ ತಿನ್ನೋದಕ್ಕೆ ಅಂತ ಅದು ಒಳಗ್ ಹೋತು. ಅದು ಒಳಗ್ ಹೋಗಿದ ತಕ್ಷಣ ಆ ಪಂಜರದ ಬಾಗಿಲು ತನ್ನಷ್ಟು ತಾನೇ ಮುಚ್ಕೊಳ್ಳೋ ಒಂದು ವ್ಯವಸ್ಥೆ ಇತ್ತು, ಮುಚ್ಕೊಂಡ್ಬಿಡ್ತಾನೆ. ಅದೇ ಮಾರ್ಗದಲ್ಲಿ ಒಬ್ಬ ಬ್ರಾಹ್ಮಣ ಹೊರಟಿದ್ದ. ಆ ಬ್ರಾಹ್ಮಣನನ್ನ ಹುಲಿ ಕರೀತಂತೆ. ಬ್ರಾಹ್ಮಣ, ಎಲೆ ಬ್ರಾಹ್ಮಣ, ಬಾ, ನನ್ನ ಈ ಒಂದು ಪಂಜರದಿಂದ ಬಿಡುಗಡೆಗೊಳಿಸು ಅಂತ ಕೇಳ್ಕೊಳ್ತಂತೆ. ಬ್ರಾಹ್ಮಣ ಎದ್ರಿಂದಂತೆ, ಮೊದ್ಲೇ ಇದು ಹುಲಿ, ನಾನೇನಾದ್ರೂ ಇದನ್ನ ಬಿಟ್ಬಿಟ್ರೆ ಇದನ್ನ ನಾನು ತಿಂದ್ಬಿಡ್ದತ್ತಲ್ಲ ಅಂತ ಭಯ ಪಟ್ಕೊಂಡಂತೆ. ಬಾಳ ಬೇಡ್ಕೊಳ್ತಂತೆ, ಇಲ್ಲ, ನೀನ್ ನನ್ನನ್ನ ಬಂಧನದಿಂದ ಬಿಡುಗಡೆಗೊಳಿಸು, ನಾನು ನಿನಗೇನು ಮಾಡೋದಿಲ್ಲ ಅಂತ. ಅವಾಗ ಆ ಬ್ರಾಹ್ಮಣ ಏನ್ ಮಾಡಿದಂತೆ, ಆ ಪಂಜರದ ಬಾಗಲನ್ನು ತೆಗದಂತೆ. ತೆಗೆದ ತಕ್ಷಣ ಹೊರಗಡೆ ಬಂದಿರ್ತಕ್ಕಂಥ ಹುಲಿ ಏನ್ ಮಾಡ್ತಂತೆ, ನಾನು ನಿನ್ನನ್ನು ಈಗಲೇ ತಿಂದ್ಬಿಡ್ತೀನಿ ಅಂತಂದೇಳಿ ನೆಗೆ ಎದಕೋತಂತೆ. ಅವಾಗ ಬ್ರಾಹ್ಮಣ ಜೋರಾಗಿ ಚೀರ್ಕೊಂಡಂತೆ, ಅಯ್ಯೋ ನೀನು, ನಾನು ನಿನಗೆ ಎಂತ ಸಹಾಯ ಮಾಡಿದ್ನಲ್ಲ, ನೀನು ಕೃತಜ್ಞನಾಗ್ಲಿಲ್ಲ, ನೀನು ನನಗೆ ಕೃತಜ್ಞನಾಗ್ಬಿಟ್ಟೆ, ನಾನು ಉಪಕಾರ ಮಾಡಿದ್ರೆ ನೀನ್ ನನಗೆ ಅಪಕಾರವನ್ನ ಮಾಡ್ತಾ ಇದೀಯಾ ಅಂತಂದೇಳಿ ಬೈಯೋದಕ್ಕೆ ಶುರು ಮಾಡಿದಂತೆ. ಅಷ್ಟೊತ್ತಿಗೆ ಅದೇ ದಾರಿಯಲ್ಲಿ ನರಿ ಬಂತಂತೆ. ನರಿಯನ್ನ ಬುದ್ಧಿವಂತ ಪ್ರಾಣಿ ಅಂತ ಕರಿತೀವಿ ನೋಡ್ರಿ. ಆ ನರಿ ಏನ್ ಮಾಡ್ತಂತೆ, ಇವರಿಬ್ರು ಜಗಳವನ್ನ ಕೇಳಿಸ್ಕೊತಂತೆ. ಕೇಳಿಸ್ಕೊಂಡು, ನನಗ್ ನೀವ್ ಹೇಳೋದ್ ಅರ್ಥ ಆಗ್ತಾ ಇಲ್ಲ, ಹುಲಿ ಯಾವ ರೀತಿಯ ಪಂಜರದೊಳಗಿತ್ತು, ಯಾವ ರೀತಿಯಾಗಿ ನೀನ್ ಬಿಡಿಸಿದೆ ಅಂತ ಬ್ರಾಹ್ಮಣನನ್ನ ಮತ್ತೆ ಹುಲಿಯನ್ನ ಕೇಳ್ತಂತೆ. ಅವಾಗ ಹುಲಿ ಏನ್ ಮಾಡ್ತಂತೆ, ಮತ್ತೆ ಪಂಜರದೊಳಗಡೆ ಹೋತಂತೆ. ನೋಡು, ನಾನು ಈ ರೀತಿಯಾಗಿ ಒಳಗಡೆ ಇದ್ದೆ ಅಂತ. ಮತ್ತೆ ಈ ಪಂಜರದ ಬಾಗಿಲನ್ನ ಬ್ರಾಹ್ಮಣ ಹಾಕಿದಂತೆ. ನಾನ್ ಬಂದಾಗ ಈ ರೀತಿಯಾಗಿ ಬಾಗಿಲು ಹಾಕಿತ್ತು ಅಂತ. ಅವಾಗ ಹಾಕಿದ ತಕ್ಷಣ ನರಿ ಹೇಳ್ತಂತೆ ಬ್ರಾಹ್ಮಣನಿಗೆ, ಯಾವಾಗ್ಲೂ ಉಪಕಾರ ಮಾಡ್ಬೇಕಾದ್ರೆ ಒಳ್ಳೆಯವರಿಗೆ ಉಪಕಾರವನ್ನ ಮಾಡ್ಬೇಕು. ಹಾವಿಗೆ ಹಾಲೆರೆದರೆ ಏನು ಫಲ, ಅದಕ್ಕೆ ಎಷ್ಟೇ ಹಾಲು ಉಣಿಸಿದ್ರು ಸಹ ಅದು ಹಾವು ಕಚ್ಚೋದನ್ನ ಬಿಡೋದಿಲ್ಲ, ಅದಕ್ಕೆ ನಿನ್ ಮಾರ್ಗವನ್ನ ನೀನ್ ಹಿಡ್ಕೊಂಡು ಹೋಗು ಅಂತ ನರಿ ಹೇಳ್ತಂತೆ. ಬ್ರಾಹ್ಮಣ ಹೋಗ್ಬೇಕು. ಈ ಕಥೆ ನೀತಿ ಒಳ್ಳೆಯವರಿಗೆ ಸಹಾಯವನ್ನ ಮಾಡ್ಬೇಕು ಅಂತಕ್ಕಂಥದ್ದಾದ್ರೂ ಸಹ ಇಲ್ಲಿ ನಾವು ಹುಲಿಯ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಾಗ ನೋಡ್ರಿ, ಅದು ಎಷ್ಟೊಂದು ಕೇಳ್ಕೊಳ್ತು. ಅಂದ್ರೆ ಪಂಜರದಿಂದ ಬಿಡುಗಡೆ ಆಗ್ಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಆ ಹುಲಿ ಇತ್ತು. ಈಗ ಮತ್ತೆ ಪಂಜರದೊಳಗಡೆ ಸಿಕ್ಕಾಕೊಂಡಾಗ ಅದ್ರ ಮನಸ್ಥಿತಿ ಯಾವ ರೀತಿಯಾಗಿದೆ ನೋಡ್ರಿ. ಇದೇ ರೀತಿಯಾಗಿ ನಾವು ನಮ್ಮನ್ನ ಬ್ರಿಟಿಷರು ಆಳ್ಬೇಕಾದ್ರೆ ಇಡೀ ನಮ್ಮ ದೇಶ ಇದೇ ರೀತಿಯಾಗಿ ಬಂಧನದಲ್ಲಿತ್ತು. ಅಂದ್ರೆ ಬಿಡುಗಡೆಗೋಸ್ಕರ ಬಯಸ್ತಾ ಇತ್ತು. ಈ ಒಂದು ಬಿಡುಗಡೆ ಹಾಡು ಪದ್ಯದಲ್ಲಿನೂ ಸಹ ಕವಿ ನಮಗೆ ಬಿಡುಗಡೆಯ ಒಂದು ಮನಸ್ಥಿತಿ ಅಂದ್ರೆ ತುಡಿತ, ಹಂಬಲ, ಬಿಡುಗಡೆಯನ್ನ ಬಯಸ್ತಕ್ಕಂಥ ಮನಸ್ಸಿನ ಸ್ಥಿತಿ ಯಾವ ರೀತಿಯಾಗಿತ್ತು ಅನ್ನೋದನ್ನ ಈ ಒಂದು ಪದ್ಯದಿಂದ ನಾವು ತಿಳ್ಕೊಳ್ತೀವಿ ಮಕ್ಕಳೇ. ಈ ಪದ್ಯವನ್ನ ಕಲಿಯುವುದಕ್ಕಿಂತ ಮುಂಚಿತವಾಗಿ ಈ ಪದ್ಯವನ್ನ ಬರೆದಿರ್ತಕ್ಕಂಥ ಕವಿಯ ಪರಿಚಯವನ್ನ ಮಾಡ್ಕೊಳ್ಳೋಣ ಬನ್ನಿ. ಬಿಡುಗಡೆಯ ಹಾಡು ಪದ್ಯವನ್ನ ಬರೆದಿರ್ತಕ್ಕಂಥ ಕವಿ ಮುದೇನೂರು ಸಂಗಣ್ಣನವರು. ಇವು ಕ್ರಿಸ್ತಶಕ 1927ನೇ ಇಸ್ವಿಯಲ್ಲಿ ಜನಿಸ್ತಾರ. ನೋಡ್ರಿ, ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಜನಿಸಿರ್ತಕ್ಕಂಥವ್ರು ಅಂದ್ರೆ ಈ ಒಂದು ಸ್ವಾತಂತ್ರ್ಯದ ಹೋರಾಟದ ಅನುಭವವನ್ನ ಅನುಭವಿಸಿರ್ತಕ್ಕಂಥವ್ರು. ಈ ಸ್ವಾತಂತ್ರ್ಯ ಹೋರಾಟವನ್ನ ಕೇವಲ ದೈಹಿಕವಾಗಿ ಹೋರಾಟಕ್ಕಿಳಿದು ಗುಂಡು ಏಟುಗಳನ್ನ ತಿನ್ನೋದು ಮಾತ್ರ ಅಲ್ಲ, ಹಲವಾರು ವಿಧದಿಂದ ಪ್ರತಿಯೊಬ್ಬರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರೆ. ನೋಡ್ರಿ, ಇವರು ಸಹ ಈ ಒಂದು ಸ್ವಾತಂತ್ರ್ಯದ ಒಂದು ಹೋರಾಟದ ಒಂದು ಮನಸ್ಸಿನ ತುಡಿತವನ್ನು ತಮ್ಮ ಸಾಹಿತ್ಯದ ಮೂಲಕ ತೋರ್ಪಡಿಸಿರ್ತಕ್ಕಂಥವ್ರು.
ಇವರು ಜನಿಸಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕು ಚಿಗಟೇರಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರ. ಇವರ ಕಾಯಕ ಏನಾಗಿತ್ತಂದ್ರೆ ಕೃಷಿ ಕಾಯಕ, ರೈತ ವೃತ್ತಿಯನ್ನ ಮಾಡ್ತಾ ಇದ್ರು, ವ್ಯವಸಾಯವನ್ನ ಮಾಡ್ತಾ ಇದ್ರು. ಇವ್ರಿಗೆ ನಾಟಕ ಅಂದ್ರೆ ನಾಟಕದಲ್ಲಿ ಅಭಿರುಚಿ ಹೆಚ್ಚು. ಹಿಂದಿನ ಕಾಲದಲ್ಲಿ ಮನೋರಂಜನೆಗೆ ಇರ್ತಕ್ಕಂತ ಒಂದು ಮಾರ್ಗಗಳಂದ್ರ ಈಗ ಆಗಾಗ ಹಳ್ಳಿಗಳಲ್ಲಿ ನಾಟಕಗಳನ್ನ ಆಡ್ತಾ ಇದ್ರು. ಇವ್ರಿಗೂ ಸಹ ನಾಟಕದ ಅಭಿರುಚಿ ಹೆಚ್ಚಾಗಿತ್ತು. ಇವರು ಕೆಲವೊಂದಿಷ್ಟು ನಾಟಕಗಳನ್ನು ಬರ್ದಾರ. ನವಿಲು ಕುಣಿದಾವ, ಬಾಳ ಭಿಕ್ಷುಕ, ಚಿತ್ರಪಟ ರಾಮಾಯಣ ಅಂತಕ್ಕಂಥ ನಾಟಕಗಳನ್ನು ರಚಿಸಿದ್ರು. ಜನಪದ ಮಕ್ತಕಗಳು, ಆ ಅಜ್ಜ ಈ ಮೊಮ್ಮಗ, ಗೊಂದಲಿಗ, ದೇವೇಂದ್ರಪ್ಪನ ಹಾಡುಗಳು ಅಂತಕ್ಕಂಥ ಕೃತಿಗಳನ್ನು ಸಹ ಇವರು ರಚಿಸಿದರು. ಇವ್ರು ಮಾಡಿರ್ತಕ್ಕಂಥ ಈ ಒಂದು ಸಾಹಿತ್ಯ ಸಾಧನೆಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ನಾಡೋಜ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಸಹ ಇವರಿಗೆ ಬಂದಿದೆ. ಇನ್ನ ಇವರು ಬಿಡುಗಡೆಯ ಹಾಡು ಅಂತಕ್ಕಂಥ ಪದ್ಯದಲ್ಲಿ ನಮಗೆ ಏನು ಸಂದೇಶವನ್ನ ಕೊಟ್ಟಿದ್ದಾರೆ, ಬಿಡುಗಡೆ ಹಾಡು ಪದ್ಯದ ಒಂದು ಆಶಯವನ್ನು ತಿಳ್ಕೊಳ್ಳೋಣ. ಎಲ್ಲರೂ ಪಠ್ಯ ಪುಸ್ತಕವನ್ನು ತೆಗೆದು ಗಮನ ಇಟ್ಟು ಓದುವುದನ್ನು ಕೇಳಿಸ್ಕೊಳ್ಳಿ. ಪದ್ಯ 6, ಬಿಡುಗಡೆಯ ಹಾಡು. ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನವಾದದ್ದು. ಇದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯವಾಗುತ್ತದೆ. ಪಂಜರದ ಪಕ್ಷಿ ಕೇವಲ ಸಾಂಕೇತಿಕ ರೂಪಕವಾಗಿದ್ದು, ಇದು ಸ್ವಾತಂತ್ರ್ಯ ವಿಹೀನರ ಬದುಕಿನ ಸಂಕೇತವಾಗಿದೆ. ಕಡಲುಗಳ ರಾಣಿ ಎನಿಸಿದ ಇಂಗ್ಲೆಂಡ್ ಭಾರತಕ್ಕೆ ವ್ಯಾಪಾರಕ್ಕಾಗಿ ಆಗಮಿಸಿ ನಮ್ಮ ದೇಶವನ್ನು ತಮ್ಮ ವಶಕ್ಕೆ ಪಡೆದು ಭಾರತೀಯರನ್ನು ಪಂಜರದ ಹಕ್ಕಿಯನ್ನಾಗಿಸಿ ಸ್ವಾತಂತ್ರ್ಯಹೀನರನ್ನಾಗಿಸಿದ್ದು ಒಂದು ಇತಿಹಾಸ. ಅನಂತರ ಭಾರತೀಯರು ಬ್ರಿಟಿಷರನ್ನು ತೊಲಗಿಸಲು ನಡೆಸಿದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕವಿ ಪ್ರಾಕೃತಿಕ ಸನ್ನಿವೇಶಗಳೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಅಮೋಘವಾದದ್ದು. ಭಾರತೀಯರ ಐಕ್ಯತೆಯ ಮಂತ್ರದಿಂದ ಮಾತ್ರ ನಾವು ಸ್ವಾತಂತ್ರ್ಯ ಗಳಿಸಲು ಸಾಧ್ಯವಾಯಿತೆಂಬುದನ್ನು ಬಿಡುಗಡೆಯ ಒಕ್ಕರಲ ಹಾಡು ಎಂಬ ವಾಕ್ಯದೊಂದಿಗೆ ಧ್ವನಿಪೂರ್ಣಗೊಳಿಸಿದ್ದಾರೆ. ಈ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜನ್ಮ ಸಿದ್ಧ ಹಕ್ಕು. ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ಅಂದ್ರೆ ಜನ್ಮ ಸಿದ್ಧ ಹಕ್ಕು ಅಂದ್ರೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಪ್ರತಿಯೊಂದು ಜೀವಿಯು ಹುಟ್ಟಿದಾಗ್ಲೇನೆ ಈ ಸ್ವಾತಂತ್ರ್ಯವನ್ನ ಪಡ್ಕೊಂಡೇ ಹುಟ್ಟಿದೆ. ಆ ನಂತರ ಹಲವಾರು ಸಂದರ್ಭಕ್ಕೆ ತಕ್ಕಂತೆ ಹಲವಾರು ಕಾರಣಗಳಿಂದ ಬಂಧನಕ್ಕೊಳಗಾದ್ರೂ ಸಹ ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ಜೀವಿಯ ಒಂದು ಹಕ್ಕು. ಬದುಕು ನರಕಕ್ಕೆ ಸಮಾನವಾದದ್ದು. ಈ ಸ್ವಾತಂತ್ರ್ಯವಿಲ್ಲದೆ ಇರತಕ್ಕಂಥ ಬದುಕು ಏನೈತಲ್ಲ, ಸ್ವತಂತ್ರನೇ ಇಲ್ಲಪ್ಪ, ನಾವು ಇನ್ನೊಬ್ಬರ ಪರಾವಲಂಬಿಗಳು ಅಂತಂದೇಳಿ ಅನಿಸ್ದಾಗ ಅದು ನರಕಕ್ಕೆ ಸಮಾನವಾದದ್ದು. ಇನ್ನೊಬ್ಬರ ಹಂಗಿನಲ್ಲಿ, ಇನ್ನೊಬ್ಬರ ಕಪಿಮುಷ್ಟಿಯಲ್ಲಿ, ಇನ್ನೊಬ್ಬರೊಂದಿಗೆ ಇರ್ತಕ್ಕಂಥದ್ದು ಏನೈತಲ್ಲ ಅದು ನರಕಕ್ಕೆ ಸಮಾನವಾದದ್ದು. ಹಾಗಂತ ಹೇಳಿ ನೀವು ತಂದೆ ತಾಯಿಗಳ ಜೊತೆಗೆ ಇರ್ತಕ್ಕಂಥದ್ದು ಸ್ವತಂತ್ರ ಇಲ್ಲ ಅಂತಕ್ಕಂಥದ್ದಲ್ಲ. ತಂದೆ ತಾಯಿಗಳ ಜೊತೆಗೆ ನೀವು ಸ್ವತಂತ್ರದಿಂದ ಬದುಕ್ತಾ ಇದ್ದೀರಿ ಅಂದ್ರೆ ನೀವಿನ್ನು ಬೆಳೀತಕ್ಕಂತ ಮಕ್ಕಳಾಗಿರೋದ್ರಿಂದ ನೀವು ನಡೀತಕ್ಕಂತ ಮಾರ್ಗ ಸರಿ ಇದೇನೋ ಇಲ್ವೋ ಅಂತ ತಿದ್ದೋದಕ್ಕೋಸ್ಕರ ತಂದೆ ತಾಯಿ ಗುರುಗಳು ಅತ್ಯಂತ ಅವಶ್ಯಕ. ಅಂದ್ರೆ ನೀವಿರ್ತಕ್ಕಂಥದ್ದು ನೀವು ಆಟ ಆಡೋದಕ್ ಹೋದ್ರ ಬೇಡ ಅಂತಂದೇಳಂತಾರಂದ್ರ ಅದು ನಿಮ್ಗೆ ಸ್ವತಂತ್ರ ಕಿತ್ಕೊಂಡ್ರ ಅಂತ ಅಲ್ಲ. ಅಂದ್ರೆ ನೀವಿನ್ನು ಭವಿಷ್ಯ ರೂಪಿಸ್ಕೊಳ್ತಕ್ಕಂತರಾಗಿರೋದ್ರಿಂದ ನಿಮಗೆ ಉತ್ತಮ ಮಾರ್ಗ ತೋರಿಸೋದಕ್ಕೆ ಈ ತಂದೆ ತಾಯಿ ಗುರುಗಳು ಅತ್ಯಂತ ಅವಶ್ಯಕ, ಹಿರಿಯರು ಅತ್ಯಂತ ಅವಶ್ಯಕ. ಅವರ ಮಾರ್ಗದರ್ಶನದಲ್ಲಿ ನೀವು ನಡೀತಕ್ಕಂಥದ್ದು ನಿಮ್ಮ ಸ್ವತಂತ್ರವನ್ನ ನೀವು ಪಡ್ಕೊಂಡೇ ನಡೀತಕ್ಕಂತ ಹಾದಿ ಇದು. ಆದ್ರ ಈ ಬ್ರಿಟಿಷರು ನಮ್ಮನ್ನೇನ್ ಬಂಧನಕ್ಕೊಳಪಡಿಸಿದ್ರಲ್ಲ ಅದು ಒಂದು ಬಂಧನ. ಈ ಕಳ್ಳರನ್ನ ಒಂದು ಜೈಲಿನಲ್ಲಿ ಏನ್ ಹಾಕಿರ್ತಾರಲ್ಲ, ಅವ್ರು ತಪ್ಪು ಮಾಡಿದಕ್ಕೆ ಶಿಕ್ಷೆಯನ್ನ ಏನ್ ಕೊಡ್ತಾರಲ್ಲ ಅದು ಅವರಿಗೆ ಬಂಧನ. ಅಂದ್ರೆ ಅವ್ರು ಮಾಡ್ತಕ್ಕಂತ ಕೆಲಸವನ್ನ ಮಾಡದೇನೆ ಅವ್ರನ್ನ ಕೂಡಿ ಹಾಕ್ತಾರಲ್ಲ ಅದಕ್ಕೆ ಬಂಧನ ಅಂತ ಕರೀತಾರೆ. ಮನಸ್ಸಿನ ಸ್ಥಿತಿಗೂ ಸಹ ಸ್ವತಂತ್ರವನ್ನ ಬಯಸ್ತಾ ಇರ್ತದೆ. ಆದ್ರ ಈ ಒಂದು ಬಂಧನ ಅಂತಕ್ಕಂಥದ್ದು ಏನೈತಲ್ಲ ಅದು ನರಕಕ್ಕೆ ಸಮಾನವಾದದ್ದು. ಇದಂಗಂದ್ರೆ ಬರೀ ಮನುಷ್ಯ ಕುಲಕ್ಕೆ ಮಾತ್ರ ಸೀಮಿತ ಅಲ್ಲ, ಮನುಷ್ಯರಿಗೆ ಮಾತ್ರ ಸ್ವತಂತ್ರ ಬೇಕು, ಈ ಪ್ರಾಣಿ ಪಕ್ಷಿಗಳಿಗೆ ಬೇಡ ಅಂತ ಅಲ್ಲ. ನೋಡ್ರಿ, ನಾವು ಮನೆಯಲ್ಲಿ ಪ್ರಾಣಿಗಳನ್ನ ಸಾಕ್ತಿವಲ್ಲ ಒಂದು ಬಂಧನದಲ್ಲಿ ಇಟ್ಕೊಂಡಂಗ. ನೋಡ್ರಿ, ಈ ದನ ಕರುಗಳನ್ನ ಸಾಕ್ತಿವಿ, ಅವುಗಳನ್ನ ಹಗ್ಗ ಹಾಕಿ ಕಟ್ಟಿ ಹಾಕ್ತಿವಿ. ಆದ್ರ ಅವುಗಳಿಗೆ ಸ್ವತಂತ್ರ ಅಂದ್ರೆ ಏನ್ ಹೇಳ್ರಿ, ಕಾಡಿನಲ್ಲಿ ಸ್ವಚ್ಛಂದವಾಗಿ ಓಡಾಡ್ಕೊಂಡು ಹಸಿವಾದ ಹುಲ್ಲನ್ನು ತಿಂದು ಬಾಯಾದಾಗ ನೀರ್ ಕುಡಿದು ಒಂದ್ ಮರದ ಅಡಿಗೆ ಮಲಗಿ ತಮ್ಮ ಮರಿಗಳಿಗೆ ಹಾಲು ಉಣಿಸಿದ್ವು ಅಂದ್ರೆ ಅದಕ್ಕೆ ಅವು ಸ್ವತಂತ್ರ. ಅದ ನಾವೇನ್ ಮಾಡ್ತೀವಿ ಹೇಳ್ರಿ, ಆ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಆ ದನ ಕರುಗಳನ್ನ ಹಗ್ಗದಿಂದ ಕಟ್ಟಿ ಹಾಕಿ ಅವಕ್ಕೆ ತನಿಬೇಕನ್ನಿಸ್ದಾಗ ಹುಲ್ಲನ್ನ ಹಾಕಿ ಆ ಮರಿಗಳಿಗೂ ಹಾಲನ್ನ ಕೊಡದೇನೆ, ಆ ಕರುಗಳಿಗೂ ಹಾಲನ್ನ ಕೊಡದೇನೆ ತನ್ನ ಅವಶ್ಯಕತೆಗೋಸ್ಕರ ಹಾಲನ್ನ ಹಿಂಡ್ಕೊಂಡು ಮಾಡ್ತಾನಲ್ಲ, ಇದು ಅವುಗಳಿಗೆ ಬಂಧನ. ಒಂದು ಗಿಳಿಯನ್ನ ತಂದು ಪಂಜರದಲ್ಲಿ ಹಾಕಿಡ್ತೀವಲ್ಲ ಅದು ಬಂಧನ. ಅದ ಪಂಜರವನ್ನ ತೆಗೆದಾಗ ಅದು ಹಾರೋಗಿ ತನಗೆ ಇಚ್ಛೆ ಬಂದಂತೆ ಹಾರಾಡಿ ತನಗೆ ಬೇಕಾಗಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನ ತಿನ್ಕೊಂಡು ಸಂತೋಷವಾಗಿತ್ತಂದ್ರ ಅದಕ್ಕ
ಸ್ವಾತಂತ್ರ್ಯ. ಇದು ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಸಹ ಅನ್ವಯಿಸ್ತತಿ. ಪಂಜರದ ಪಕ್ಷಿ ಅಂತಕ್ಕಂಥದ್ದು ಕೇವಲ ಸಾಂಕೇತಿಕ ರೂಪ. ನೋಡ್ರಿ, ಈ ಬಂಧನಕ್ಕೊಳಪಟ್ಟಾಗ ಕೂಡಿ ಹಾಕಿದಾಗ ಅದನ್ನ ಪಂಜರದೊಳಗೆ ಇಟ್ಬಿಟ್ಟಾರ ಬಿಡಪ್ಪ ಅಂತ ಮಾತಾಡ್ತಾರೆ ನೋಡ್ರಿ. ಆದ್ರ ಅದನ್ನ ಸಾಂಕೇತಿಕವಾಗಿ ರೂಪವಾಗಿ ಬಳಸ್ಕೊಳ್ತೀವಿ ನಾವು. ಅಂದ್ರ ಆ ಹಕ್ಕಿಯನ್ನ, ಆ ಪಕ್ಷಿಯನ್ನ ಪಂಜರದಲ್ಲಿ ಯಾವ ರೀತಿಯಾಗಿ ಇಟ್ಟಾರಲ್ಲ ಅದೇ ರೀತಿ ಈ ಬಂಧನಕ್ಕೊಳಗಾಗಿರ್ತಕ್ಕಂಥವ್ರಿಗೆ ಆ ಒಂದು ಭಾಷೆಯಲ್ಲಿ ಅದನ್ನ ಬಳಸ್ಕೊಳ್ತೀವಿ. ಇನ್ನು ಸ್ವತಂತ್ರ ವಿಹೀನರ ಬದುಕಿನ ಸಾಂಕೇತವಾಗಿದೆ. ಅಂದ್ರ ಸ್ವತಂತ್ರ ಇಲ್ಲದೆ ಇರ್ತಕ್ಕಂಥವ್ರ ಬದುಕಿನ ಸಾಂಕೇತಿಕವಾಗಿ ಒಂದು ಗುರುತಾಗಿ ಅದನ್ನ ಒಂದು ಪಂಜರದ ಪಕ್ಷಿ ಅಂತಕ್ಕಂಥ ಪದವನ್ನ ನಾವು ಬಳಸ್ಕೊಳ್ತೀವಿ. ಇನ್ನು ಕಡಲುಗಳ ರಾಣಿ, ಕಡಲು, ಸಮುದ್ರ, ಸಾಗರ, ಸಮುದ್ರಗಳಿಗೆ ರಾಣಿ ಅಂತಂದೇಳಿ ಇಂಗ್ಲೆಂಡ್ ದೇಶವನ್ನ ಕರಿತಾ ಇದ್ರು. ಆ ಇಂಗ್ಲೆಂಡ್ ನವರು ನಮ್ಮ ಭಾರತಕ್ಕೆ ಯಾವ್ದಕ್ಕೋಸ್ಕರ ಬಂದ್ರು? ವ್ಯಾಪಾರ ಮಾಡೋದಕ್ಕೋಸ್ಕರ ಬಂದ್ರು. ಆ ವ್ಯಾಪಾರ ಮಾಡೋದಕ್ಕೋಸ್ಕರ ಬಂದಿರ್ತಕ್ಕಂಥವ್ರು ಇಡೀ ನಮ್ಮ ಭಾರತವನ್ನೇ ವಶಪಡಿಸ್ಕೊಂಡ್ಬಿಟ್ರು. ಈ ಭಾರತೀಯರನ್ನ ಪಂಜರದ ಹಕ್ಕಿಯನ್ನಾಗಿ ಇಟ್ಬಿಟ್ರು. ಭಾರತೀಯರು ನಮ್ದೇ ಮನೆ, ನಮ್ದೇ ದೇಶ, ಅದ್ರ ನಾವು ಅವರ ಅಡಿಯಾಳಾಗಿ ಅವರ ಆಡಳಿತದಿಂದ ನಾವು ಬಂಧನಕ್ಕೊಳಗಾಗ್ಬಿಟ್ಟಿದ್ವಿ. ಇನ್ನು ಸ್ವತಂತ್ರಹೀನರನ್ನಾಗಿಸಿ ಅದಕ್ಕೋಸ್ಕರ ಹೋರಾಟ ಮಾಡಿದ್ದು ನಮ್ಮ ಇತಿಹಾಸದಲ್ಲಿ ನಾವು ಎಲ್ಲ ತರಗತಿಗಳಲ್ಲಿ ಓದ್ಕೊಂತ ಬಂದಿದ್ದೀವಿ. ಅಂದ್ರೆ ಅದು ಒಂದು ಇತಿಹಾಸ. ಅವರು ನಮ್ಮನ್ನ ಗುಲಾಮರನ್ನಾಗಿ ಮಾಡಿದ್ದನು ಒಂದು ಇತಿಹಾಸ. ಅನಂತರ ಭಾರತೀಯರೆಲ್ಲರೂ ಸೇರಿ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊಡೆದೋಡಿಸೋದಕ್ಕೆ ಹಲವಾರು ಸಂಗ್ರಾಮ ಅಂದ್ರ ಹೋರಾಟ, ಯುದ್ಧವನ್ನ ಮಾಡಿದ್ರಲ್ಲ, ಅದು ಸಹ ಒಂದು ಇತಿಹಾಸನೇ. ಆದ್ರ ಇಲ್ಲಿ ಕವಿ ಭಾರತೀಯರು ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊಡೆದೋಡಿಸೋದಕ್ಕೆ, ಅಂದ್ರೆ ನಮ್ಮ ದೇಶದಿಂದ ಹೊರಗೆ ಕಳಿಸೋದಕ್ಕೆ ಏನ್ ಮಾಡಿದ್ರಲ್ಲ ಅದನ್ನ ಒಂದು ಪ್ರಾಕೃತಿಕ ಸನ್ನಿವೇಶಗಳೊಂದಿಗೆ ಅಂದ್ರೆ ಹೋಲಿಕೆ ಮಾಡಿ, ಒಂದು ಪ್ರಕೃತಿಯಲ್ಲಿ ನಡೀತಕ್ಕಂತ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಈ ಗಿಡ ಮರ ಬಳ್ಳಿ ನೀರು ಏನೈತಲ್ಲ ಈ ಪ್ರಕೃತಿಯಲ್ಲಿ ಏನ್ ನಡೆದಿತ್ತಲ್ಲ ಅವುಗಳಿಗೆ ಹೋಲಿಕೆ ಮಾಡಿ ಈ ಒಂದು ಪದ್ಯವನ್ನ ರಚಿಸಿದಾರ. ಅದನ್ನ ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು ಒಂದು ಅಮೋಘವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ನೋಡ್ರಿ, ಈಗ ಹಣೆ ಮೇಲೆ ಕುಂಕುಮ, ಹಣೆಯ ಮೇಲಿನ ಕುಂಕುಮ ಕೆಂಪಾಗಿ ಸುಂದರವಾಗಿದೆ, ಇದಂಗ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು. ಅದೇ ರೀತಿ ನೋಡ್ರಿ, ಹಣೆಯ ಮೇಲಿನ ಕುಂಕುಮವು ಆಗ ತಾನೇ ಉದಯಿಸುತ್ತಿರುವ ಸೂರ್ಯರಂತೆ ಕೆಂಪಾಗಿತ್ತು ನೋಡ್ರಿ. ಹೋಲಿಕೆ, ಆಗ ತಾನೇ ಉದಯಿಸ್ತಕ್ಕಂಥ ಸೂರ್ಯ ಯಾವ ರೀತಿ ಕೆಂಪ ಕಾಣಿಸ್ತಾನಲ್ಲ ಅದೇ ರೀತಿ ಹಣೆಯ ಮೇಲಿನ ಕುಂಕುಮವು ಕಾಣಿಸ್ತಾ ಇದೆ ಅಂತಕ್ಕಂಥದ್ದು ಇದು ಪ್ರಕೃತಿಗೆ ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು. ಅದೇ ರೀತಿ ಈ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಜನರ ಮನಸ್ಸಿನ ಭಾವನೆ ಏನಿತ್ತಲ್ಲ, ತುಡಿತ ಏನಿತ್ತಲ್ಲ, ಹಂಬಲ ಏನಿತ್ತಲ್ಲ, ಆಸೆ ಏನಿತ್ತಲ್ಲ, ಅದರ ಪ್ರಕೃತಿಯಲ್ಲಿ ನಡೀತಕ್ಕಂತ ಒಂದು ವಿಸ್ಮಯಗಳಿಗೆ, ಅದ್ಭುತಗಳಿಗೆ ಹೋಲಿಕೆ ಮಾಡಿ ಒಂದು ಪದ್ಯವನ್ನು ರಚಿಸಿರ್ತಕ್ಕಂಥದ್ದು ಅತ್ಯಂತ ಅಮೋಘವಾಗಿರ್ತಕ್ಕಂಥದ್ದು. ಭಾರತೀಯರ ಐಕ್ಯತೆಯ ಮಂತ್ರದಿಂದ ಅಂದ್ರೆ ಭಾರತೀಯರಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಮಂತ್ರದಿಂದ ಮಾತ್ರ ನಾವು ಸ್ವತಂತ್ರಗೊಳಿಸಲು ಸಾಧ್ಯವಾಯಿತು ಅನ್ನೋದನ್ನ ಈ ಬಿಡುಗಡೆಯ ಒಕ್ಕೊರಲ ಹಾಡು ಅಂತಕ್ಕಂಥ ವಾಕ್ಯದೊಂದಿಗೆ ಧ್ವನಿಪೂರ್ಣವಾಗಿ ಒಂದು ಕವನವನ್ನ ರಚಿಸಿದ್ದಾರೆ. ಬಿಡುಗಡೆಯ ಒಕ್ಕೊರಲ ಹಾಡು, ಬಿಡುಗಡೆಯ ಒಕ್ಕೊರಲ ಹಾಡು ಅಂತಕ್ಕಂಥ ಒಂದು ಧ್ವನಿಯೊಂದಿಗೆ ಈ ಒಂದು ಪದ್ಯವನ್ನ ರಚಿಸಿದ್ದಾರೆ. ಈಗ ಬಿಡುಗಡೆಯ ಹಾಡು, ಮುದೇನೂರು ಸಂಗಣ್ಣನವರು ರಚಿಸಿರ್ತಕ್ಕಂಥ ಬಿಡುಗಡೆಯ ಹಾಡು. ಹಂಗೀನರ ಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ, ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಕ್ಕಿ ನೊಳುಸೊಕ್ಕಿ. ಹಂಗೀನರ ಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ, ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಕ್ಕಿನೊಳು ಸೊಕ್ಕಿ. ಮಡುಗಟ್ಟಿ ನಿಲ್ಲಿಸಿದ ನೀರು ತಾ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ. ಹಸಿದ ನೆಲವನ್ನು ತಣಿಸಿ ಹಸಿರು ವಸನವ ನುಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲೈದುಡುಕಿ. ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹತ್ತಿನೊಳು ಗೊಣಗುತ್ತಿಹ ಇನ್ನೂ ಈ ಬಂಧನ ಸಾಕು. ಕನಲಿ ಕೆಂಗಿಡಿಯುಗುಳಿ ಪಂಜರಗಳೆತ್ತುತ್ತಿಹ ಸೆರೆಯಿಂದ ನಾಜಿಗುದು ಸದರೇರಬೇಕು.
ರವಿ ಕಿರಣಗಳ ಸೆರೆಯೊಳಡಗಿ ಸಿಹ ಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ಸಕಲ ಮೈ ಮನದ ಕೊಳಕುಗಳು ಒಳ ಹೊರಗೂ ತಿಳಿ ನೀರ ಮಳೆ ಸುರಿಯಬೇಕು ಪ್ರಾಣಾಪಣ ಕಿಟ್ಟಿಗೆವು ಸಿಡಿಲ ಮರಿಗಳು ನಾವು ಪ್ರಳಯ ರುದ್ರರೆ ಹೌದು ಭಾರತೀಯಾಣೆ ಇನ್ನೂ ನಿನಗುಳಿಗಾಲವಿಲ್ಲ ನೀ ತೊಲಗು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಜಾತಿ ಮತ ಪಂಥಗಳ ಹುಟ್ಟುರುಗಿ ಮನುಜ ಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮನಾವು ಮನದುಂಬಿ ದನಿ ಎತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಒಕ್ಕೊರಲ ಹಾಡು ಹಂಗೀನರ ಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ನರಳುತ್ತಿದೆ ಹಕ್ಕಿ ನೋಡ್ರಿ ಹಂಗು ಅಂತಂದ್ರೆ ಋಣ ಹಂಗಿನ ಅರಮನೆಯ ಮುಳ್ಳಿನಿ ಪಂಜರದಲ್ಲಿ ಪಂಜರ ಅದು ಬಂಗಾರದ್ದೇ ಆಗಿರ್ಲಿ ಅದು ಮುಳ್ಳಿನ ರೀತಿ ಅಂದ್ರೆ ಮುಳ್ಳು ಯಾವ ರೀತಿ ದೇಹಕ್ಕೆ ಚುಚ್ತಾವಲ್ಲ ಆ ರೀತಿ ಹಂಗು ಅಂದ್ರೆ ಋಣ ಅರಮನೆ ಅದು ದೊಡ್ಡದಾಗಿರ್ತಕ್ಕಂಥ ಅರಮನೆ ಎಲ್ಲ ಸೌಲಭ್ಯವನ್ನು ಹೊಂದಿರತಕ್ಕಂಥ ಅರಮನೆ ಆಗಿದ್ರು ಸಹ ಅದು ಯಾವ ರೀತಿ ಮುಳ್ಳಿನ ಪಂಜರದ ರೀತಿ ಅದು ಅರಮನೆ ನೋಡೋದಕ್ಕೆ ಹೊರ ನೋಟಕ್ಕೆ ಅದು ಅರಮನೆ ಆಗಿದ್ರು ಸಹ ಎಲ್ಲಿ ನೋಡಿದ್ರು ವೈಭವ ವಿಲಾಸದಿಂದ ಕೂಡಿದ್ರು ಸಹ ಮನಸ್ಸಿಗೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಅದು ಮುಳ್ಳಿನ ಪಂಜರದ ರೀತಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಆ ಪಂಜರದ ಒಳಗಡೆ ಸದಾ ಹಕ್ಕಿಗೆ ಹಾರ್ತಕ್ಕಂಥದ್ದೇ ಆಸೆ ಅದು ಸುಮ್ಮನೆ ಇರೋದೇ ಇಲ್ಲ ಬರೀ ಆಹಾರಕ್ಕೋಸ್ಕರ ಹಕ್ಕಿಗಳು ಹಾರಾಡೋದಿಲ್ಲ ಪಕ್ಷಿಗಳು ಹಾರಾಡೋದಿಲ್ಲ ಆ ಹಕ್ಕಿಗಳಿಗೆ ಸದಾ ಹಾರಾಡೋದೇ ಒಂದು ಸಂತೋಷ ಹಸಿವಾದಾಗ ಒಂದ್ ಕಡೆ ಹೋಗಿ ತನ್ನ ಆಹಾರವನ್ನ ಹುಡುಕೊಂಡ್ರು ಸಹ ಆ ಹಕ್ಕಿಗೆ ಸದಾ ಹಾರಾಡಬೇಕು ಅಂತಕ್ಕಂಥದ್ದೇ ಆಸೆ ಆದ್ರ ಅಲ್ಲಿ ನರಳ್ತಾ ಇದೆ ಹಕ್ಕಿ ಆ ಪಂಜರದ ಒಳಗಡೆ ನರಳ್ತಾ ಇದೆ ಕದ ಮುರಿದು ಹೊರ ಬಂದು ಬಾನಾಡಿ ಆಗುತ್ತಾ ಆ ಬಾಗಿಲನ್ನ ಕದ ಅಂದ್ರೆ ಬಾಗಿಲು ಆ ಬಾಗಿಲನ್ನ ಮುರಿದು ಹೊರಗಡೆ ಬಂದು ಬಾನಾಡಿ ಅಂದ್ರೆ ಆಕಾಶದಲ್ಲಿ ಹಾರಾಡ್ತಾ ಬಾನಾಡಿಗಳು ಅಂತಂದ್ರೆ ಆಕಾಶದಲ್ಲಿ ಸಂಚರಿಸುತ್ತಾ ವಿಹರಿಸಲಿ ಅಂದ್ರೆ ಸಂತೋಷವಾಗಿ ಓಡಾಡ್ಲಿ ನೋಡ್ರಿ ವಿಹರಿಸೋದು ಅಂದ್ರೆ ಸಂತೋಷವಾಗಿ ಓಡಾಡೋದಕ್ಕೆ ವಿಹರಿಸಲಿ ಅಂತ ಕರೀತೈತಿ ಹರ್ಷಿಸಲಿ ಹಿಗ್ಗಿ ನೋಡು ಸೊಕ್ಕಿ ಅಂದ್ರೆ ಹರ್ಷ ಹೆಚ್ಚಾದಾಗ ನಮ್ಮಷ್ಟಕ್ಕೆ ನಮಗೇನೆ ಸೊಕ್ಕು ಹೆಚ್ಚಕತ್ತೆ ಅಂದ್ರೆ ಗರ್ವ ಬರ್ತೈತಿ ಅಂದ್ರ ನಾವ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ವಲ್ಲ ಅದನ್ನ ಸಾಧನೆ ಮಾಡಿದಾಗ ನಮಗೆ ಮನಸ್ಸಿನಲ್ಲಿ ತನ್ನಷ್ಟು ತಾನೇ ಗರ್ವ ಉಂಟಾಗತ್ತಲ್ಲ ಅದೇ ರೀತಿ ನಮ್ಮ ಪಕ್ಷಿಗೂ ಸಹ ಗರ್ವದಿಂದ ಹಾರಾಡ್ಲಿ ಅಂದ್ರೆ ನಮಗೆ ಸ್ವತಂತ್ರ ಸಿಗ್ಲಿ ಅಂತ ಕವಿ ಬಯಸ್ತಾರೆ ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ.